ನೋಡಿ, ಈಗ ಆರ್ಥಿಕತೆ ಅಂತ ಬಂದಾಗ ಅಮೆರಿಕದಲ್ಲಿ ಕೆಲವೊಂದಿಷ್ಟು ನೀತಿಗಳಿದಾವೆ. ಅವೆಲ್ಲವೂ ಕೂಡ ಕಾರಣ ಆಗ್ತವೆ. ನಮ್ಮಲ್ಲಿ ಹಂಗೆ ಅಲ್ಲಿಲ್ಲ. ಜೊತೆಗೆ ಡಾಲರ್ ನೋಡಿ ಅದು ಏರಿಕೆ ಆಗ್ತಾನೆ ಇದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬೆಲೆ ಅದು ಹೆಚ್ಚಾಗ್ತಾನೆ ಇದೆ. ಈಗಲೇ ಅರ್ಥ ಮಾಡ್ಕೋಬೇಕು ನಾವು, ಅಮೆರಿಕ ಎಷ್ಟೇ ಲಾಸ್ ಮಾಡ್ಕೊಂಡಿದ್ರು ಕೂಡ, ಎಷ್ಟೇ ಸಾಲ ಮಾಡ್ಕೊಂಡಿದ್ರು ಕೂಡ ಅದು ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಜೊತೆಗೆ ಬೇರೆ ಬೇರೆ ದೇಶಗಳು ಕೂಡ ಅಮೇರಿಕವನ್ನು ಎಷ್ಟು ಡಿಪೆಂಡ್ ಮಾಡ್ಕೊಂಡಿದ್ದಾವೆ, ಅಂದರೆ ಎಷ್ಟು ಡಿಪೆಂಡ್ ಆಗಿದ್ದಾವೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಯುದ್ಧ ಅಂತ ಬಂದಾಗ ಇರಾನ್ ಕೂಡ ಈಗ ಹಿಂದೆ ಸರಿತಲ್ಲ, ಅದಕ್ಕೂ ಕೂಡ ಹೊಡೆತ ಬಿದ್ದಿದೆ. ಇರಾನ್ಗೂ ಕೂಡ ಆರ್ಥಿಕತೆಯಲ್ಲಿ ಕಂಪ್ಲೀಟ್ ಆಗಿ ಅವರು ಕೂಡ ಡ್ಯಾಮೇಜ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಡ್ಯಾಮೇಜ್ ಮಾಡಬೇಕು ಅಂಥೇಳಿ ಡೊನಾಲ್ಡ್ ಟ್ರಂಪ್ ಈಗ ಶಪಥ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದರೆ ತೈಲ ಅಂತ ಬಂದಾಗ ಆ ಸಂಸ್ಕರಣಾ ಘಟಕಗಳು, ತೈಲ ನಿಕ್ಷೇಪಗಳು, ಸಂಸ್ಕರಣಾಗಾರಗಳು ಇವೆಲ್ಲವನ್ನು ಕೂಡ ಅಮೆರಿಕ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದೆ. ಪ್ರಭಾಕರ್ ಸರ್ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಮತ್ತೆ ಪ್ರಭಾಕರ್ ಸರ್, ಈಗ ಇರಾನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದಾರಲ್ವಾ, ಇರಾನು ಜಗತ್ತಿಗೆ ಕಂಟಕ, ಇದು ಭಯೋತ್ಪಾದಕರನ್ನ ಹುಟ್ಟು ಹಾಕ್ತಾ ಇದೆ, ಹಾಗಾಗಿನೇ ಈಗ ಇರಾನ್ ಟಾರ್ಗೆಟ್ ಆಗಿದೆ ಅಂತ ಹೇಳಿ. ಇದು ಹಾಗಲ್ಲ. ನಾನು ಹೇಳದ್ನಲ್ಲ, ಟ್ರಂಪ್ ಅವ್ರ ಮೇಲೆ ಮತ್ತು ಅಮೆರಿಕ ಮೇಲೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಕೇಸ್ ಆಗ್ತದೆ ಅಂತ. ಅದು ಆದಾಗ ಅದರಲ್ಲಿ ಇದು ಒಂದು ಅತಿ ಮುಖ್ಯವಾದಂತ ಕಂಟೆಂಟ್ ಆಗಿರುತ್ತೆ. ಅದ್ರ ಜೊತೆ ಉಳಿದಿದ್ ಯಾವ್ದು ಅಂದ್ರೆ, ಈ ಇರಾನ್ ನಲ್ಲಿ ಒಂದು ಮಿನಾಬ್ ಜಾಗದಲ್ಲಿ ಹೆಣ್ಣು ಮಕ್ಕಳ ಸ್ಕೂಲಿಗೆ ಬಾಂಬ್ ಹಾಕಿ 167 ಜನ ಶಿಕ್ಷಕರನ್ನು ಸೇರಿದಂತೆ ತೀರ್ಕೊಂಡ್ಬಿಟ್ರಲ್ಲ, ಅದು ಒಂದು ಕೇಸ್ ಆಗತ್ತೆ. ಮತ್ತೆ ಹ್ಯುಮ್ಯಾನಿಟೇರಿಯನ್ ಮತ್ತೆ ಹ್ಯೂಮನ್ ರೈಟ್ಸ್ ನ ವೈಲಾಟ್ ಆಗಿದ್ದು ಇನ್ನೊಂದು ಕೇಸ್ ಆಗತ್ತೆ. ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಬಾಂಬ್ ಹಾಕಿ ಅಲ್ಲಿ ಸಂಪೂರ್ಣ ನಷ್ಟಗೊಳಿಸಿ ಜೀವ ಹಾನಿ ಮಾಡಿರೋದು ಕೂಡ ಮತ್ತೊಂದು ಕೇಸ್ ಆಗತ್ತೆ. ಅದ್ರ ಜೊತೆನಲ್ಲಿ ಆಗೋದು, ಈಗ ನೀವ್ ಹೇಳಿದ್ರಲ್ಲ, ಯಾವುದು ಅಂದ್ರೆ ಅವರು ಟೆರರಿಸ್ಟ್ ಅಂತ ಹೇಳಿ ಒಂದು ಪರ್ಸೀವ್ ಮಾಡಿಕೊಂಡು ಥ್ರೆಟ್ ಪರ್ಸೆಪ್ಷನ್ ಅಷ್ಟೇ ಅದು. ಅವ್ರು ಮುಂದೆ ಬಾಂಬ್ ತಯಾರಿ ಮಾಡಿ ಹಾಕ್ಬಿಡ್ತಾರೆ, ನ್ಯೂಕ್ಲಿಯರ್ ಬಾಂಬು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ನಾಶ ಮಾಡ್ತಾರೆ ಅಂತ ಅದು ಹೆದರಿಸಿ ಹಾಕಿರೋದು. ಹಾಗಾಗಿ ಇರಾನ್ ಯಾವ ಪ್ರವೊಕೇಶನ್ ಮಾಡದೇ ಇದ್ರು ಕೂಡ ಇಸ್ರೇಲ್ ಮತ್ತು ಅಮೆರಿಕ, ಇಸ್ರೇಲ್ ಇನ್ವೈಟ್ ಮಾಡಿದ್ರಿಂದ ಅಮೆರಿಕ ಅಥವಾ ಬಲವಂತ ಮಾಡಿದ್ರಿಂದ ಸೇರ್ಕೊಂಡು ಹೋಗಿ ಮಾಡಿದ್ರಿಂದ ಈಗ ಅಮೆರಿಕಾಗೆ ಕಾನೂನು ಪ್ರಕಾರ ಅತಿ ದೊಡ್ಡ ಕಂಟಕ ಬರುತ್ತೆ. ಈಗ ಅದರಿಂದ ಟ್ರಂಪ್ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದು ಎಷ್ಟೋ ವರ್ಷಗಳು ನಡ್ಕೊಂಡು ಹೋಗುತ್ತೆ ಈ ಒಂದು ಪ್ರಕ್ರಿಯೆ, ಕಾನೂನಿನ ಪರೀಕ್ಷಾ ಪ್ರಕ್ರಿಯೆ. ಹಾಗಾಗಿ ಟ್ರಂಪ್ ಅವರ ಟರ್ಮ್ ಮುಗಿದ್ರು ಕೂಡ ಈಗ ನವೆಂಬರ್ ಬರ್ತಕ್ಕಂತ ಬೈ ಎಲೆಕ್ಷನ್ ನಲ್ಲಿ ಅವರ ಪಾರ್ಟಿ ಕಳ್ಕೊಂಡ್ರು, ಅವರು ಈಗಿರೋಷ್ಟು ಸ್ವಲ್ಪ ಜೋಶ್ ನಲ್ಲಿ ಇರೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕುಗ್ಗಿ ನಡಿಬೇಕಾಗತ್ತೆ. ಸರ್, ಈಗ ಇರಾನ್ ನ ಇರಾನ್ ನಲ್ಲಿರುವಂತ IRGC ಏನಿದೆ ಕಮಾಂಡೋ ಪಡೆ, ಇದು ಭಯೋತ್ಪಾದಕ ಸಂಘಟನೆ ಅಂತ ಹೌದಾ? ಅದು ಅಲ್ಲ. ಅದು ಯಾಕೆ ಅಂದ್ರೆ ನೋಡಿ, ಅವರು ಆ ರೀತಿ ಬಿಂಬಿಸಿರೋದು ಇರಾನಿನ ಒಂದು ಇಮೇಜ್ ಅನ್ನ. ಏಕೆಂದ್ರೆ ಅಲ್ಲಿ ಹಾರ್ಮೂಸ್ ಅಲ್ಲಿದೆ, ಅದು ಅತಿ ಅವಶ್ಯಕ ಅಂತ ಹೇಳಿ ಅಮೆರಿಕಾಗೆ ಚೆನ್ನಾಗಿ ಗೊತ್ತಿದೆ. ಇರಾನ್ ನವ್ರು ಯಾವತ್ತಾದ್ರೂ ತೊಂದರೆ ಮಾಡಿದ್ರು ಅದು ಹಿಂದಿ ಯಾವ್ದಾವ್ದಿದೆ ಆ ಪರ್ಷಿಯನ್ ಗಲ್ಫ್ ಸುತ್ತಲೂ, ಅಲ್ಲಿಂದ ಬರೋ ಎಲ್ಲಾ ದೇಶಗಳು, ಒಮನ್ ಮಾತ್ರ ಈ ಕಡೆ ಬರುತ್ತೆ, ಇಲ್ಲಿಂದ ಪಾಸ್ ಆಗಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಅದು ಯಾವತ್ತೂ ಮುಕ್ತವಾಗಿರ್ಬೇಕು, ಬೇರೆಯವ್ರಿಗೂ ಮುಕ್ತವಾಗಿರ್ಲಿ ಅಂತ ಒಂದಿತ್ತು. ಅದನ್ನ ಇವ್ರು ಯಾವಾಗ ಬಂದ್ ಮಾಡ್ತೀವಿ ಅಂತ ಹೊರಟ್ರು ಇರಾನ್ ಅವರು, IRGC, ಆವಾಗ್ನಿಂದ ಸ್ವಲ್ಪ ಅಮೆರಿಕನ ಕೋಪ ಜಾಸ್ತಿ ಆಯ್ತು. ಅದು ಬರ್ತಾ ಬರ್ತಾ ತಣ್ಣಗಾಯ್ತು. ಯಾಕೆ ಅಂದ್ರೆ ಅವ್ರು ನೋಡಿ, ಈಗ 4 ದಿವಸ ನನಗೆ ಬೇಕಾಗೇ ಇಲ್ಲ ಹೋರ್ಮೋಸ್, ಮುಂಚೆ ನಾನ್ ಸಂಪೂರ್ಣವಾಗಿ ನನ್ ಕಂಟ್ರೋಲ್ಗೆ ತಕೊಳ್ತೇನೆ ಅಂದ್ರು. ಈಗ ನನ್ ಹೋರ್ಮೋಸ್ಗೂ ನನ್ಗೂ ಸಂಬಂಧವೇ ಇಲ್ಲ, ನಾವ್ ಅಲ್ಲಿಂದ ಏನು ತರಿಸ್ಕೊಳ್ಳಲ್ಲ, ವಿನಾಕಾರಣ ಯಾಕೆ ನಾವು ಅಲ್ಲಿ ಸುರಕ್ಷತೆಗಾಗಿ ಹಣ ಎಲ್ಲ ವ್ಯಯ ಮಾಡ್ಬೇಕು. ಯಾರ್ಯಾರು ತರಿಸ್ಕೊಳ್ತಾರೋ ಯುರೋಪ್ನವರು, ಏಷ್ಯಾದವರು ಹಣ ಕೊಡ್ಲಿ, ಅವರು ಟೋಲ್ ಹಾಕಿದ್ರೆ ಅದು ಕೊಟ್ಟು ತರಿಸ್ಕೊಳ್ಳಿ, ನನ್ಗೂ ಅಲ್ಲಿಗೂ ಯಾಕೆ ಅನ್ನೋ ರೀತಿ ಮಾತಾಡ್ಬಿಟ್ರು. ಅದನ್ನೇ ಇಟ್ಕೊಂಡು ಯುದ್ಧ ಪ್ರಾರಂಭ ಮಾಡಿದ್ರು. ಈಗ ಅದು ಆಬ್ಜೆಕ್ಟಿವ್ಸ್ ಅಲ್ಲ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಅವರ ನ್ಯೂಕ್ಲಿಯರ್ ಯುರೇನಿಯಂ ಏನಿದೆ ಅದನ್ನ ತೆಕೊಂಡ್ ಬರ್ತೀನಿ ಅಂತ ಹೇಳಿ ಅದು ಒಂದು ಆಬ್ಜೆಕ್ಟಿವ್ ಅಂದ್ರು, ಅದು ಆಗ್ಲಿಲ್ಲ, ಅದು ಕೈ ಬಿಟ್ರು. ಅದು ನಮ್ಮ ಆಬ್ಜೆಕ್ಟಿವ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಒಂದೊಂದಾಗಿ ಪ್ರತಿಯೊಂದನ್ನು ಅವರು ಕಳಚ್ಕೊಳ್ತಾ ಇರೋದ್ರಿಂದ ಆಬ್ಜೆಕ್ಟಿವ್ ಇಂದ ಯಾವ್ದ್ರಲ್ಲಿ ಅವ್ರಿಗೆ ಗೆದ್ರು ಅನ್ನೋದು ಮುಖ್ಯ.